ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಸರ್ಗೆ ರಾಕೇಶ್ ಸರ್ ನಾವು ಮತ್ತು ನಮ್ಮ ಸಿ ಡಿ ಲೀಡರ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಡ್ರಿ ಸರ್, ನಮ್ಮ ಪಿ ಡಿ ಲೀಡರ್ಗಳನ್ನ ಕರ್ಕೊಂಡು ಬರ್ತಾ ಇದ್ದೀವಿ, ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ರಿ ಅಂತ. ನಾವೇನು ಅನ್ಕೊಂಡಿದ್ದೀವಿ ಆ ಒಂದು ಅನ್ಕೊಂಡಿದ್ದನ್ನು ಕೂಡ ಬೀಟ್ ಮಾಡಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಸೈಯದ್ ಮುಜೀದ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು. ಯಾವೊಂದು ಕಂಪ್ನಿಯಲ್ಲೂ ಕೂಡ ಈ ಥರ ಒಂದು ಓನರ್ ಇರಂಗಿಲ್ಲ. ನಾವು ಸುಮಾರು ನೋಡಿದ್ದೀವಿ. ಓನರ್ ಮೈಂಡ್ ಸೆಟ್ ಹೆಂಗಿರುತ್ತಪ್ಪ ಅಂದರೆ ನಾನು ಬೆಳಿಬೇಕು, ಕೆಲವು ದಿನಗಳ ಕಾಲ ಬೆಳೆದ್ಬಿಟ್ಟು ಸೈಡ್ ಸರಿಬೇಕು. ಬಟ್ ನಮ್ಮ ಸರ್ನ ನಾವು ನೋಡಿದಾಗ ತುಂಬ ಹತ್ತಿರದಿಂದ ನೋಡ್ತಾ ಇರ್ತೇವೆ, ಪ್ರತಿದಿನ ಕೂಡ ಮಾತಾಡ್ತಿರ್ತೇವೆ. ಅವ್ರ ಮೈಂಡಲ್ಲಿ ಒಂದು ತುಂಬ ಉಳಿದ್ಬಿಟ್ಟಿದೆ, ಬಡವರ ಮಕ್ಕಳು ಯಾವತ್ತೂ ಕೂಡ ಬಡವರಾಗಿರಬಾರ್ದು, ಬಡವರ ಮಕ್ಕಳು ಕೂಡ ಬೆಳಿಬೇಕು ಅನ್ನುವಂಥ ಒಂದು ಸಿದ್ಧಾಂತ ಇಟ್ಕೊಂಡು ವರ್ಕ್ ಮಾಡುವಂಥ ಸೈಯದ್ ಮುಜೀಬ್ ಸರ್, ಅದು ME ಕಂಪ್ನಿಯ ಒಂದು ಸಿದ್ಧಾಂತ. ಸೊ ಇಲ್ಲ ಸಾಧನೆ ಕೆಲವು ಜನಗಳ ಮಾಡಿದೇವೆ ಅನ್ಕೊಳ್ಳೋದಲ್ಲ, ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಬ್ಬರು ಲೀಡರ್ ಆಗಿ ಬಂದ್ಬಿಟ್ಟು ಕಂಪ್ನಿಯಲ್ಲಿ ಏನು ಮಾಡಬೇಕು ಎಲ್ಲ ಪ್ರತಿಯೊಂದು ಕೂಡ ಮಾಡಿಕೊಂಡು ಈ ಲೆವೆಲ್ ಬಂದು ನಿಂತಿದ್ದೀರಾ, ಎಲ್ಲ ಸಪೋರ್ಟ್ ಮಾಡಿದ್ದೀರಾ. ಸೊ ಒಂದೇ ಕೈಯಿಂದ ಯಾವತ್ತೂ ಕೂಡ ಚಪ್ಪಾಳೆ ಆಗಂಗಿಲ್ಲ. ನೀವೆಲ್ಲರೂ ಕೂಡ ತನು ಮನ ಇಲ್ಲಿ ದನ ಬೇಡ, ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನ ಮಾಡ್ತಾ ಹೋರಿ. ನೀವೇನು ರೀಸನ್ ಇಟ್ಕೊಂಡು ಬಂದಿದ್ದೀರಾ ಆ ರೀಸನನ್ನು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟನ್ನು ಹೊರಗಡೆ ಹಾಕಿ. ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ನಾವು ಹೇಳ್ತಾ ಇರ್ತೇವೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಿಮ್ಮ ಗುರಿ ಏನಿದೆ ಅದನ್ನು ಮುಟ್ಟುವರೆಗೂ ಕೂಡ ನೀವು ರೆಸ್ಟ್ ಮಾಡಕ್ಕೆ ಹೋಗಬೇಡಿ. ಲೈಫಲ್ಲಿ ನೀವು ಬೆಸ್ಟ್ ಆಗಬೇಕಪ್ಪ ಅಂದರೆ ರೆಸ್ಟ್ ಮಾಡ್ದೇನೆ ಆ ಒಂದು ಕೆಲಸ ಮಾಡ್ತಾ ಹೋಗ್ರಿ, ನೀವು ಅಚೀವ್ಮೆಂಟ್ ಮಾಡ್ಕೊತೀರಾ. ಇಲ್ಲಿ ಬಂದು ತುಂಬ ಪ್ರೌಡಾಗಿ ಮಾತಾಡ್ತಾ ಇರ್ತೀರ. ಸೊ ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಮ್ಮ ರಾಕೇಶ್ ಸರ್ ಹೇಳ್ತಾ ಇದ್ರು, ಕರ್ನಾಟಕದ ಎಲ್ಲ ಒಂದು ತಾಲೂಕುಗಳಲ್ಲಿ ಕೂಡ ನಮ್ಮದಾಗಿರ್ತಕ್ಕಂಥ ಫ್ರಾಂಚೈಸಿಗಳಿರಬೇಕು ಅಂತ ಹೇಳ್ತಾ ಇದ್ರು. ಅಲ್ಲಿ ಲೀಡರ್ಗಳು 20 ಕೋಟಿ 200 ಕೋಟಿನೂ ಕೂಡ ನಾವು ಮಾಡೋಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ ಇದ್ರು. ಎಸ್ ಆರ್ನು. ಸೊ ಅಲ್ಲಿ ಕಂಪ್ನಿ ಮ್ಯಾನೇಜ್ಮೆಂಟ್ ಸರ್ ನನ್ನ ಜೊತೆ ಮಾತಾಡುವಾಗ ಅವರೊಂದು ಡ್ರೀಮನ್ನು ಹೇಳಿದ್ರು ನನಗೆ. ಆ ಡ್ರೀಮ್ ಹೇಳ್ಬೋದಾ? ಏನು ಡ್ರೀಮ್ ಇದೆಯಪ್ಪ ಅಂದರೆ, ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಕುಳಿಸಿ ಅವನಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿ ಮುಂದೆ ಗ್ಲೋಬ್ ಇಟ್ಟು ಗ್ಲೋಬನ್ನು ತಿರುಗಿಸಿ ಆ ವ್ಯಕ್ತಿ ಎಲ್ಲಿ ಹೋಗಿ ಕೈ ಇಡ್ತಾನ, ಯಾವ ದೇಶದಲ್ಲಿ ಯಾವ ನಗರದಲ್ಲಿ ಕೈ ಇಡ್ತಾನ ಅಲ್ಲಿ ME ಫ್ರಾಂಚೈಸಿ ಇರಬೇಕಂತ ಕನಸನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅಂತಿಂತ ಕನಸಲ್ಲ, ಕನಸನ್ನ ಕೇಳಿದಾಗ ಮುಂದೆ ಕೂತಿರ್ತಕ್ಕಂಥ ವ್ಯಕ್ತಿಯ ಎದೆ ಬಡಿತ ಜಾಸ್ತಿ ಆಗೋದಲ್ಲ, ಎದೆ ಡಬ್ ಬಂದು ಹೋಗ್ಬೇಕು ಅಂತ ಕನಸುಗಾರರು ನಮ್ಮ ಹತ್ರ ಇದ್ದಾರೆ. ಎಸ್ ಆರ್ನು. ಸೊ ಎಲ್ಲರೂ ಕೂಡ ಕನಸುಗಳನ್ನು ಇಟ್ಕೊಂಡ ಪ್ರತಿಯೊಬ್ಬರು ಕೂಡ ನಿಮ್ಮ ತಂದೆ ತಾಯಿ ಏನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಕಂಪ್ನಿ ಏನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ, ನಿಮ್ಮ ಅಪ್ಲೈ ಲೀಡರ್ಗಳು ಏನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆನ ಉಳಿಸ್ಕೊಂತ ಹೋಗ್ರಿ. ME ಕಂಪ್ನಿನ ನಾವು ಅಕ್ಷಯ ಪಾತ್ರೆಗೆ ಹೋಲಿಸ್ತೀವಿ. ಎಸ್ ಆರ್ನು. ಸೊ ನಮಗೂ ಕೂಡ ಗೊತ್ತಿರಲಿಲ್ಲ ಲ್ಯಾಪ್ಟಾಪ್ ಬರ್ತದಂತ. ಕಂಪ್ನಿ ಕಡೆಯಿಂದ ಬೈಕ್ ಬಂತು, ಕಾರ್ ಬಂತು, ಸೈಟ್ ಬಂತು, ಈಗ ಲ್ಯಾಪ್ಟಾಪ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಏನು ಬರ್ತದೆ ಥಿಂಕ್ ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಕೆಲಸ ನಿಮ್ಮ ಒಂದು ಲೈಫಲ್ಲಿ ಕೂಡ ಬರಬೇಕು. ಎಸ್ ಆರ್ನು. ನಿಮ್ಮ ತಂದೆ ತಾಯಿಗೆ ಪ್ರೌಡ್ ಆಗಬೇಕು, ನಿಮ್ಮೂರಿಗೆ ನೀವೇ ಕಳಶ ಆಗಬೇಕು. ಊರವರು ನಿಮ್ಮ ಬಗ್ಗೆ ಯಾರು ಆಡ್ಕೊಂಡಿರ್ತಾರೆ ಅವರು ಬಂದು ನಿಮಗೆ ಸಲ್ಯೂಟ್ ಹೊಡಿಬೇಕು. ಆ ಲೆವೆಲ್ಗಳಿಗೆ ನೀವು ಬರಿಬೇಕು. ಆರ್ ಯು ರೆಡಿ? ಸೊ ನಿಮ್ಮಲ್ಲಿರ್ತಕ್ಕಂಥ ಕಿಚ್ಚನ್ನು ಹೊರಗಾಕಿ. ಪ್ರತಿಯೊಬ್ಬರು ಕೂಡ ಅಸಾಮಾನ್ಯರೇ ಇದ್ದೀರಿ ನೀವು, ಬಟ್ ಎಲ್ಲೋ ಒಂದು ಕಡೆ ಸಾಮಾನ್ಯರ ಥರ ಕೂತ್ಕೊಂಡಿದ್ದೀರಿ. ಬೆಳಗ್ಗಿಂದ ಸಾಯಂಕಾಲ ಥರ ನಾನು ಕೂತ್ಕೊಂಡಿದ್ದೀನಿ. ನಮ್ಮಲ್ಲಿ ಯಾವ ಥರ ರೊಚ್ಚಿಗೆ ಹೇಳುವಂಥ ಒಂದು ಕ್ಯಾಪಬಿಲಿಟಿ ಇದೆ, ಆ ಒಂದು ಕಿಚ್ಚು ನಿಮ್ಮ ಹತ್ರ ಬರಬೇಕು. ಆ ಕಿಚ್ಚಿಗೆ ಇವಾಗ ಒಂದು ಸಣ್ಣ ಬೆಂಕಿ ಇಟ್ಟು ಆ ಕಿಚ್ಚನ್ನು ರೊಚ್ಚಿಗೆಳಿಸುವಂಥ ಕೆಲಸವನ್ನ ಸರ್ ಒಂದು ಪಂಚರ್ ಮೂಲಕ ನಿಮ್ಮ ಲೈಫಲ್ಲಿ ತಂದಿದ್ದಾರೆ. ಎಸ್ ಆರ್ನು. ಸೊ ಲೈಫಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಕನಸುಗಳ ಕಿಚ್ಚನ್ನ, ನಿಮ್ಮನ್ನ ಅಸಹಾಯಕರನ್ನ ಮಾಡಿರ್ತಕ್ಕಂಥ ಜನರ ಒಂದು ಮನಸ್ಸಿನ ಕಿಚ್ಚನ್ನ ಮನಸ್ಸಿನಲ್ಲಿಟ್ಟುಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿ ಗುರುಗಳ ಮಾರ್ಗದರ್ಶನ ತಗೊಂಡು, ಅದಕ್ಕೆ ಪದೇ ಹೇಳ್ತಾ ಇರ್ತೇನೆ ನಾನು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ನಿಮ್ಮನ್ನ ಯಾರು ಬೆಳೆಸಿದ್ದಾರೆ, ನಿಮಗೆ ಯಾರು ಸಪೋರ್ಟ್ ಮಾಡಿದ್ದಾರೆ, ಕಷ್ಟದ ಟೈಮಲ್ಲಿ ನಿಮ್ಮ ಜೊತೆಗೆ ಯಾರು ನಿಂತಿದ್ದಾರೆ ಅವರ ಜೊತೆಗೆ ನೀವಿದ್ರೆ ಸಾಕು, ಕಂಪ್ನಿ ಜೊತೆಗೆ ನೀವಿದ್ರೆ ಸಾಕು. ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಆ ಲೆವೆಲ್ವರೆಗೆ ನಿಮ್ಮನ್ನು ಬೆಳೆಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡೇ ಮಾಡ್ತೇವೆ ಅಂತ ನಿಮಗೆ ಭರವಸೆಯನ್ನು ಕೊಡೋಕ್ಕೆ ತುಂಬ ಖುಷಿ ಆಗ್ತದೆ.
ಸೊ ನಮ್ದು ಮುಂದೆ ಯಾವುದು ಪೋಸ್ಟ್ಗಳಿಲ್ಲ. ರಾಕೇಶ್ ಸರ್ ಆಗಿರ್ಬೋದು, ನಮ್ದಾಗಿರ್ಬೋದು, ಪೋಸ್ಟ್ಗಳೆಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಇನ್ನೊಂದು ನಮ್ಮ ಪೋಸ್ಟ್ ಅಂತ ಇಟ್ಕೊಂಡಿದೆ. ಇಬ್ರು ಪ್ರತಿನಿತ್ಯ ಎಷ್ಟು ಅವರ್ ಮಾತಾಡ್ತೇವೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವಿಬ್ರು ಕೂಡ ಬೇರೆ ಬೇರೆ ಕಡೆ ಇರಬಹುದು. ನಮ್ಮನ್ನು ಹೊಡಿಲಿಕ್ಕೆ ತುಂಬಾ ಜನ ಪ್ಲಾನ್ ಮಾಡಿಕೊಂಡಿದ್ರು, ಏನೇನೋ ಹೇಳ್ತಿದ್ರು ಕತೆಗಳನ್ನ. ಬಟ್ ಅದ್ಯಾವುದಕ್ಕೂ ಕೂಡ ಬಗ್ಗಿಲ್ಲ, ಬಗ್ಗೋದು ಇಲ್ಲ. ನಾವು ಏನನ್ನೋದು ನಮ್ಮಿಬ್ಬರಿಗೂ ಗೊತ್ತಿದೆ, ನಮ್ಮ ಲೀಡರ್ಗಳೇನಂತ ನಮಗೆ ಗೊತ್ತಿದೆ. ನೀವೇನನ್ನು ನೀವು ಗೊತ್ತು ಮಾಡಿಕೊಂಡು ಕಂಪ್ನಿ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, ಕಂಪ್ನಿ ಪ್ಲಾನ್ ಯಾವ್ತದೆ ಅಂತ ನಿಮ್ಗೆ ಇವತ್ತು ಅದ್ರಲ್ಲಿ ಗೊತ್ತಾಗಿದೆ. ತುಂಬಾ ಜನ PD ಲೀಡರ್ಗಳು ಅವಾಗಲೇ ನನ್ನ ಜೊತೆ ಮಾತಾಡ್ತಾ ಇದ್ರು, ತುಂಬಾ ಖುಷಿಯಾಗಿದ್ದೀರ. ನಮ್ಮ ಲೀಡರ್ಗಳೇ ತುಂಬಾ ಖುಷಿಯಾಗಿದ್ರು, ಆಡಿ ಲೀಡರ್ಗಳು. ಇನ್ನು ನಿಮ್ಮ ಖುಷಿ ಅಂತ ಹೇಳತ್ತಿರೋದು. ಆ ಖುಷಿ ಒಂದು ದಿನಕ್ಕೆ ಸೀಮಿತ ಮಾಡ್ಕೊಳಕ್ ಹೋಗ್ಬೇಡಿ. ಮುಂದಿನ ದಿನಗಳು ಮಾರ್ಕೆಟು ನಿಮ್ಮದೇ ಇದೆ, ಗೋಲು ನಿಮ್ಮದೇ ಇದೆ, ಫೀಲ್ಡು ನಿಮ್ಮದೇ ಇದೆ. ಹೊಡಿತಾ ಇರಬೇಕು, ಗೋಲ್ಗಳು ರೀಚ್ ಆಗ್ತಾ ಇರ್ಬೇಕು. ಎಸ್ ಆರ್ನು ತುಂಬಾ ಚೆನ್ನಾಗಿ ಒಂದು ಕೂತ್ಕೊಂಡಿದ್ದೀರ. ನಾನು ಬಂದಾಗ ಕೆಲವು ಜನ ಎದ್ದೋಗು ಮೂಮೆಂಟಲ್ಲಿ ಇದ್ರಿ, ಬಟ್ ಎಲ್ಲರೂ ಕೂತ್ಕೊಂಡಿದ್ದೀರ. ಸೊ ಯಾಕೆ ಕೂತ್ಕೋಬೇಕಪ್ಪ ಅಂದ್ರೆ ಒಂದೊಂದು ಮಾತು ನಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ಗೊತ್ತಿಲ್ಲ, ಗೌತಮ ಬುದ್ಧರು ಆಲದ ಬರೋದು ಕೆಳಗೆ ಕುಂತಾಗ ಅವ್ನಿಗೆ ಗೊತ್ತಾಯ್ತು ಜೀವನ ಏನನ್ನೋದು. ನಿಮಗೆ ಒಂದು ಮಾತು ನಿಮ್ಮನ್ನು ಚೇಂಜ್ ಮಾಡ್ತದೆ. ಯಾವ ಥರ ಚೇಂಜ್ ಆಗ್ಬೇಕಪ್ಪ ಅಂದ್ರೆ ಎಕ್ಸ್ಟರ್ನಲ್ ಚೇಂಜ್ ಆಗಬೇಡಿ, ಇಂಟರ್ನಲ್ ಚೇಂಜ್ ಆಗಿ. ಎಕ್ಸ್ಟರ್ನಲ್ ಅಂತಂದ್ರೆ ಎಲ್ಲರೂ ಚೆನ್ನಾಗಿರೋ ಡ್ರೆಸ್ಗಳನ್ನು ಹಾಕೊಂಡ್ಬಿಟ್ರೆ ಚೇಂಜ್ ಆಗಿದ್ದೀನಿ ಅಂತಂದ್ರೆ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ಬರಬೇಕು, ನಾನು ಕೂಡ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ತಗೊಂತೇನೆ ನಾನು. ಆ ಮಟ್ಟಕ್ಕೆ ನೀವು ರೆಡಿ ಆಗ್ಬೇಕು. ಇನ್ನು ಮುಂದೆ ME ಕಂಪ್ನಿಯಲ್ಲಿ ಯಾವ್ದಾರು ಒಂದು ಪ್ರೈಸ್ ಅಂತ ಇದ್ರೆ ನಾನು ರೆಡಿ ಇದ್ದೇನೆ, ನನಗೇ ಬರ್ಬೇಕು ಅನ್ನುವಂಥ ಮೈಂಡ್ ಸೆಟ್ ಅಲ್ಲಿ ವರ್ಕ್ ಮಾಡ್ತಾ ಹೋರಿ. ಸರ್ ಇವತ್ತು 3 ಜನಕ್ಕೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಕೊಟ್ಟಿದ್ದಾರೆ. ಎಸ್ ಆರ್ನು ಮುಂದಿನ ದಿನಗಳಲ್ಲಿ 300 ಜನಕ್ಕೆ ಬರ್ಬೋದು. ಎಸ್ ಆರ್ನು. ಸೊ ಆ ಒಂದು ಸ್ಥಾನದಲ್ಲಿ ನೀವು ಬನ್ನಿ. ನಾನು ವೈಯಕ್ತಿಕವಾಗಿ ಹೇಳ್ಬೇಕಪ್ಪ ಅಂದ್ರೆ PD, RD, CD, HD ಪೋಸ್ಟ್ ಎಲ್ಲವನ್ನೂ ಕೂಡ ನಾವು ಅಪ್ಲೈ ಮಾಡ್ಕೊಂತ ಬಂದಿದ್ದೀವಿ. ಬಟ್ ನನಗೆ ತುಂಬಾ ಇಷ್ಟವಾದಂಥ ಪೋಸ್ಟ್ ಯಾವುದಪ್ಪ ಅಂದ್ರೆ ಹೆಮ್ಮೆ ಅಂತ ಹೇಳ್ತೀನಿ, ಅದು PD ಪೋಸ್ಟ್. ಆ PD ಪೋಸ್ಟ್ ಇದ್ದಾಗ ಅದ್ರ ಥ್ರಿಲ್ ಬೇಜಾರು. ಬಟ್ ಅಲ್ಲಿ ನೀನ್ ಯಾರು, ನಿನ್ನ ಸಾಮರ್ಥ್ಯ ಏನು ಅನ್ನುವಂಥ ತೋರಿಸುವಂಥ ಪೋಸ್ಟ್ ಆಗಿರ್ತದ. ದಯವಿಟ್ಟು ತಪ್ಪುಗಳನ್ನ ಮಾಡಬೇಡಿ. ತುಂಬಾ ಜನ ಲೀಡರ್ಗಳು ತಪ್ಪು ಮಾಡ್ತಾ ಇದ್ರಂತ ನಿಮ್ಮ ಆಡಿ ಲೀಡರ್ ಕಡೆಯಿಂದ ಅಪ್ಡೇಟ್ ಬರ್ತಾ ಇರ್ತದ. ದಯವಿಟ್ಟು ಆ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ಮುಂದಿನ ದಿನಗಳಲ್ಲಿ ಯಾವುದರಿಂದನೂ ಕೂಡ ನೀವು ಹೋಗಬೇಡಿ. ಎಲ್ಲರೂ ನಿಮ್ಮ ಲೈಫಲ್ಲಿ ನಿಮ್ಮ ಮುಂದಿನ ಬರ್ತದ. ಎಸ್ ಆರ್ನು. ಸೊ ನಿಮ್ಮ ಒಂದು ಗುರಿನ ಚೆನ್ನಾಗಿಟ್ಕೊಂಡು, ಟಾರ್ಗೆಟ್ ಅನ್ನು ಇಟ್ಕೊಂಡು ಪ್ರತಿನಿತ್ಯ ಆ ಟಾರ್ಗೆಟ್ಗಳನ್ನ ಬೀಟ್ ಮಾಡಿ. ಯಾರೊಬ್ರು ಬಿಸ್ನೆಸ್ ಅಲ್ಲಿ ಡೆವಲಪ್ ಆಗ್ತಾ ಇದ್ರಪ್ಪ ಅಂದ್ರೆ ಹೊಟ್ಟೆ ಕಿಚ್ಚು ಕೊಡೋದು ಬೇಡ. ಅವನನ್ನು ನಾ ಬೀಟ್ ಮಾಡ್ತೀನಿ, ಅವನ ಹತ್ರ ನಾಲೆಜ್ ಇದೆ, ನಾ ರಿಕ್ವೆಸ್ಟ್ ಮಾಡಿ ಆ ನಾಲೆಜ್ ಅನ್ನು ತಗೋಬೇಕನ್ನೋ ಮನಸ್ಥಿತಿ ಬನ್ನಿ. ಈಗೋನ ಬರಬಾರ್ದು. ತುಂಬಾ ಜನ ಲೀಡರ್ಗಳನ್ನು ನೋಡ್ತಾ ಇರ್ತೀನಿ, ಈಗೋ ಆಟಿಟ್ಯೂಡ್ ಬರ್ತಾ ಇರ್ತದ. ಒಂದು 20-30 ಟೀಮ್ ಮಾಡಿದ ತಕ್ಷಣ ಮುಗೀತು. ಆಡಿ ಲೀಡರ್ಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ, ಫ್ರಾಂಚೈಸ್ ಇನ್ಚಾರ್ಜ್ ಮಾತು ಕೇಳಂಗಿಲ್ಲ. ಯಾರು ನೋಡಿಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ಮೇಲೊಬ್ಬ ಪರಮಾತ್ಮನು ಇರ್ತಾನೆ, ಅವನ್ನ ಏನ್ ಕೆಲಸ ಮಾಡ್ತಾ ಇರ್ತಾನೆ ಅಂತ ನೋಡ್ತಾ ಇರ್ತಾನೆ, ನಿನ್ ಕೊಡಬೇಕಾದದ್ದು ಕೊಡ್ತಾನೆ ಇರ್ತಾನೆ. ಎಸ್ ಆರ್ನು. ಯಾರನ್ನು ಮೆಚ್ಚಿಸುವಂತ ಕೆಲಸ ಮಾಡಬೇಡಿ. ನಿಮ್ಮ ಆತ್ಮಕ್ಕೆ ನೀವು ವಂಚನೆ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ತಪ್ಪು ನಿಮಗೆ ಗೊತ್ತಾಗದ್ರೆ ಬೇರೆಯವ್ರಿಗೆ ಗೊತ್ತಾಗಂಗಿಲ್ಲ. ಸೊ ದಯವಿಟ್ಟು ಯಾರು ಆ ಥರ ತಪ್ಪುಗಳನ್ನು ಮಾಡ್ತಾ ಇದ್ರೆ ಇವತ್ತೇ ಎಲ್ಲ ಕ್ಲಿಯರ್ ಮಾಡ್ರಿ. ಇವತ್ತಿಂದ ಯಾವುದೂ ಕೂಡ ಇಲ್ಲ. ನಾನು ಬಂದಿರೋದು ಬಿಸ್ನೆಸ್ಸಿಗೆ, ಮುಂದಿನ ಪೋಸ್ಟ್ಗೆ ಪ್ರಮೋಷನ್ ತಗೊಳೋದು. ಆಲ್ರೆಡಿ ಸರ್ಗಳು ಹೇಳ್ತಾ ಇರುವಾಗ ಫ್ರಾಂಚೈಸಿಗಳು ತುಂಬ ಆಗಬೇಕು. ಆ ಫ್ರಾಂಚೈಸಿ ಒಳಗಡೆ ನಾನು ಫ್ರಾಂಚೈಸಿ ಇನ್ಚಾರ್ಜರ್ ಆಗಬೇಕು. ಅಲ್ಲಿ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ನನಗೇ ಬರ್ಬೇಕಂತ ತಿಳ್ಕೊಂಡು ವರ್ಕ್ ಮಾಡಿ, ತನು ಮನ ಶ್ರದ್ಧೆಯಿಂದ ಕೆಲಸ ಮಾಡಿ. ಸುಮ್ಮನೆ ಯಾವುದು ಪೋಸ್ಟ್ ಸಿಗಂಗಿಲ್ಲ. ಅಂತ ಎಲಿಜಿಬಲ್ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ಹುಡುಕೊಂಡ್ಬರ್ತದ. ಏನ್ ಮಾಡ್ತದ? ಸಕ್ಸಸ್ ಯಾರಿಂದ ಬರ್ತದಪ್ಪ ಅಂದ್ರೆ ಯಾರು ಶ್ರಮಜೀವಿ ಇರ್ತಾನೆ ಅವನಿಂದ ಬರ್ತಾ ಹೋಗ್ತದ. ನೀವು ಶ್ರಮದಿಂದ ಕೆಲಸ ಮಾಡಿ, ನಿಮ್ಮ ಕೆಲಸದಲ್ಲಿ ಶ್ರದ್ಧೆಯಲ್ಲಿ. ಮುಂದಿನ ದಿನಗಳಲ್ಲಿ ಇವತ್ತು 350 ಜನ ಬಂದಿದ್ದೀವಿ. ನಾವು ಸರ್ ರಿಕ್ವೆಸ್ಟ್ ಮಾಡ್ಬೇಕು, ಸರ್ ನೆಕ್ಸ್ಟ್ ಫಂಕ್ಷನ್ ಮಾಡಿದ್ರ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು, ಈಗೇನು ನಮ್ಮ ಬೆಂಗಳೂರಾಗ ಐತಲ್ಲ ಕ್ರಿಕೆಟ್ ಆಡ್ತಾರಲ್ಲ ಅಂತ ಒಂದು ಸ್ಟೇಡಿಯಂ ತಗೊಂಡ್ಬಿಡೋಣ ಸರ್ ಅನ್ಬೇಕು ಅವ್ರಿಗೆ. ಅವ್ರು ರೆಡಿ ಇದ್ದಾರೆ. ಎಸ್ ಆರ್ನು.
ಒಂದು ಟೈಮಲ್ಲಿ ಸೈಯದ್ ಸರ್ಗೆ ಸರ್ ನಾವು ಬಿಸ್ನೆಸ್ ಮಾಡಿದಾಗ ನೀವು ಪ್ರಾಡಕ್ಟ್ ಕೊಡಕ್ಕೆ ಆಗಂಗಿಲ್ಲ ಅಂದಿದ್ವಿ, ಬಟ್ ಇವಾಗ ಅವ್ರು ನನಗೆ ಕ್ವಶನ್ ಮಾಡ್ತಾ ಇದ್ದಾರೆ, ಪ್ರಾಡಕ್ಟ್ ರೆಡಿ ಇಟ್ಟಿದ್ದೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತಿದ್ದಾರೆ. ಎಸ್ ಆರ್ ನೀವು ಇವಾಗ ನಾವು ಸರ್ ಹೇಳ್ಬೇಕು, ಸರ್ ಆ ಪ್ರಾಡಕ್ಟ್ ಸಾಲಂಗಿಲ್ರಿ, ನಮ್ಮ ಪ್ರೆಫರೆನ್ಸ್ ನೋಡಿ ನೀವು ಮತ್ತೆ ತಗೊಂಡ್ಬನ್ನಿ. ಆರ್ ಯು ರೆಡಿ? ನೀವು ವರ್ಕ್ ಮಾಡಿದ್ರೆ ಅವ್ರಿಗೆ ಕೂಡ ಖುಷಿ ಆಗ್ತದೆ, ಅವರು ಕೂಡ ಡೆವಲಪ್ ಮಾಡ್ತಾರೆ. ಎಷ್ಟು ಅಮೌಂಟನ್ನು ಹಾಕಿದ್ದಾರೆ, ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಎಲ್ಲ ನಮ್ಮ ಲೀಡರ್ಗಳು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ. ಸೊ ಅವರು ಕೂಡ ನಮ್ಮ ಲೀಡರ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಯಾರನ್ನ ಮೀಟ್ ಮಾಡಲಿ, ಶಿವಪುತ್ರ ಸರ್ ಮೀಟ್ ಮಾಡಲಿ, ಪ್ರವೀಣ್ ಸರ್ ಮೀಟ್ ಮಾಡಲಿ, ವಿಠರ್ ಸರ್, ಸುರೇಶ್, ಎಲ್ಲರೂ ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. ಯಾಕೆ ಹೇಳ್ರಿ? ಅವ್ರಿಗೂ ಕೂಡ ಒಂದು ಕನಸಿದೆ, ನಮ್ಮ ಟೀಮ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಆಡಿ ಮಾಡಬೇಕು. ಸೊ ಆ ಕನಸಿನಲ್ಲಿ ನೀವು ಸಪೋರ್ಟ್ ಮಾಡಿ, ಮೇಲಿರುವಂಥ ಒಂದು ಅಪ್ಲೈನ್ ಲೀಡರ್ ಕಡೆಯಿಂದ ಒಂದು ಕೈ ರೆಡಿನೇ ಇರ್ತದೆ, ನಿಮ್ಮ ಕಡೆಯಿಂದ ಒಂದು ಕೈ ಬರಬೇಕಷ್ಟೇ. ಬಂದರೆ ದೊಡ್ಡ ಮಟ್ಟದ ಒಂದು ಚಪ್ಪಾಳೆ ಆಗತ್ತೆ. ಆ ಚಪ್ಪಾಳೆ ಹೆಂಗಿರುತ್ತಪ್ಪ ಅಂದರೆ, ಮಾರ್ಕೆಟಲ್ಲಿ ತುಂಬ ಒಂದು ಕಂಪ್ನಿಗಳು ಓಡಾಡ್ತಾ ಇದ್ದಾವೆ, ಹೆಸರು ತೊಗೊಳಲ್ಲ ನಾನು, ಅವರೆಲ್ಲ ನಾವು ಫಸ್ಟ್ ಅನ್ನಕತ್ತಾರ, ನಾವು ಅನ್ನೋದೇ ಬೇರೆ. ಆಲ್ರೆಡಿ ಸರ್ ಒಂದು ತುಂಬ ಖುಷಿ ಇದಂಥ ವಿಚಾರ ಹೇಳಿದರು. ರಾಷ್ಟ್ರದ ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಕಂಪ್ನಿ ಒಳಗಡೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಒಂದು ಖುಷಿ ಯಾವ ಕಂಪ್ನಿಯಲ್ಲಿ ಇಲ್ಲ. 6 ಕಂಪ್ನಿಗಳಿಗೆ ಮಾತ್ರ ಕಂಪ್ನಿಯಲ್ಲಿ ಅದು ಏನಪ್ಪ ಅಂದ್ರೆ ಪ್ರಶಸ್ತಿ ಸಿಕ್ಕಿದಂತೆ. ಅಂಥ ಕಂಪ್ನಿಯಲ್ಲಿ ನಾವಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿ ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಹೋಗೋಣ. ಬೇರೆದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಹೋಗ್ತಾ ಇರ್ತದ, ನಾಯಿ ಬದಿರ್ತಾ ಇರ್ತದ. ಎಸ್ ಆರ್ ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಿನಿಂದ ಒಂದು ಕೆಲಸ ಮಾಡೋಣ, ಒಂದು ಯೂನಿಟಿನ ರೆಡಿ ಮಾಡ್ಕೊಳ್ಳೋಣ. ನಿಮ್ಮ ಅಪ್ಲೈನ 300 ಬೇಜಾರಾಯ್ತಾ, ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ರಿ, ಸರ್ ಹಿಂಗೆ ಆಗ್ತಾ ಇದೆ, ಮೇಡಮ್ ಹಿಂಗಾಗಿದೆ, ಕ್ಲಿಯರ್ ಮಾಡ್ಕೊರಿ. ಮನಸ್ಸಲ್ಲಿ ಇಟ್ಕೊಂಡು ಕೊರಗುವುದಕ್ಕಿಂತ ಮುಂದೆ ಬಿಚ್ಚಿ ಹೇಳಿದಾಗ ಅವರು ಕ್ಲಿಯರ್ ಆಗ್ತಾರೆ. ಅವಾಗ ನಿಮ್ಗೆ ಸಪೋರ್ಟ್ ಜಾಸ್ತಿ ಆಗ್ತದ. ಆ ಕೆಲಸಗಳನ್ನು ಮಾಡ್ತಾ ಹೋಗ್ರಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಫ್ರಾಂಚೈಸಿಗಳು ಬರ್ತಾ ಹೋಗ್ತೀವಿ. ರಾಕೇಶ್ ಸರ್ ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಸಿಡಿ ಲೀಡರ್ ನಿಮ್ಮ ಜೊತೆಗೆ ಇರ್ತಾರೆ, ಸರ್ ಕೂಡ ವಿಸಿಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬರೋ ದಿನಗಳಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿನ ಇವತ್ತಂತ ಸರ್ ಹೇಳಿದ್ದಾರೆ. ನಾನು ಅದಕ್ಕೊಂದು ಆ್ಯಡ್ ಮಾಡ್ತೇನೆ. ಸುವರ್ಣಾಕ್ಷರದಲ್ಲಿ ಬರೀಲಿಕ್ಕೆ ಇವತ್ತಿನ ದಿನ ಆರಂಭದ ದಿನ ನಮಗೆ. ಯಾಕಂದರೆ ಕೆಲವು ವಿಚಾರಗಳು ನಮ್ಮ ಮಿಸ್ಟೇಕ್ಗಳು ಆಗುವಂಥ ಲೀಡರ್ಗಳು ಗೊತ್ತಿರಲಿಲ್ಲ, ಇವತ್ತು ಗೊತ್ತು ಮಾಡಿರ್ತಕ್ಕ ದಿನ. ಬಿಸ್ನೆಸ್ಸಲ್ಲಿ ಏನೂ ಮಾಡ್ಕೋಬಾರ್ದು. ನಿಮ್ಮ ಲೈಫಲ್ಲಿ ನೀವು ಇಷ್ಟು ರೇಂಜಿಗೆ ಹೋಗ್ತಾನೆ ನಿಮ್ಗೆ ಯಾರು ನಿಮ್ಮ ಲೈಫಲ್ಲಿ ಅಂದಿರ್ತಾರಲ್ಲ ಅವ್ರ ಮುಂದೆ ಬೆಳೆದು ತೋರಿಸ್ರಿ. ನಿಮ್ಮ ತಂದೆ ತಾಯಿನ ಆದಷ್ಟು ಬೇಗನೆ ಸ್ಟೇಜ್ ಮೇಲೆ ಕರ್ಕೊಂಬಂದು ಕೂರಿಸಿ ಅವರ ಕಣ್ಣಿನಲ್ಲಿ 2 ಹನಿ ಕಣ್ಣೀರು ಬರಬೇಕು, ಖುಷಿಯ ಕಣ್ಣೀರು, ಆನಂದ ಬಾಷ್ಪ ಬರಬೇಕು. ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.